ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಕ್ಕಂಥ ನಮಸ್ಕಾರಗಳು. ಇಂದು ಒಬ್ಬ ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರು ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂಥವರು. ಚಿತ್ರಕಲೆ, ಫೋಟೋಗ್ರಫಿ, ಹಲವಾರು ರೀತಿಯ ಹವ್ಯಾಸಗಳನ್ನು ರೂಢಿಸಿಕೊಂಡಿದ್ದಾರೆ. ಅವರು ಸರ್ಕಾರಿ ವೃತ್ತಿಗಳು ಕೂಡ ಇದ್ದಾರೆ. ಸರ್ಕಾರಿ ವೃತ್ತಿಯಲ್ಲೂ ಕೂಡ ಹಲವಾರು ರೀತಿಯ ಹವ್ಯಾಸಗಳನ್ನು ರೂಢಿಸಿಕೊಂಡು ಒಬ್ಬ ಒಳ್ಳೆಯ ಒಂದು ಕಲಾವಿದರಾಗಿ ರೂಪುಗೊಂಡಿದ್ದಾರೆ. ಈ ಒಂದು ಸಂದರ್ಶನವನ್ನು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಏನಕ್ಕೆ ತರ್ತಾ ಇದ್ದೀನಪ್ಪ ಅಂತಂದರೆ, ಇಂತಹ ಯುವಕರು ಹಲವಾರು ರೀತಿಯ ಪ್ರತಿಭೆಗಳನ್ನು ಹೊಂದಿರತಕ್ಕಂಥವ್ರು ನಮ್ಮ ಪರಿಚಯ ಮಾಡಿಕೊಟ್ರೆ ನಮ್ಮ ವೀಕ್ಷಕರು ಯಾರಾದರೂ ಈ ಥರ ಒಳ್ಳೆಯ ಒಂದು ಪ್ರತಿಭೆ ಉಳಿರ್ತಕ್ಕಂಥವರು ತಮ್ಮಲ್ಲಿರತಕ್ಕಂಥ ಸುತ್ತ ಪ್ರತಿಭೆಯನ್ನು ಹೊರತೆರೋದಕ್ಕೆ ಅವಕಾಶ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಸಂದರ್ಶನವನ್ನು ಮಾಡ್ತಾಯಿದ್ದೀನಿ. ಬನ್ನಿ ಈಗ ಸಂದರ್ಶನವನ್ನು ಮಾಡೋಣ. ನಮಸ್ಕಾರ ಮನೋಹರ್ ಅವರೇ. ನಮಸ್ಕಾರ ಸರ್. ತಾವು ಹುಟ್ಟಿದ್ದಲ್ಲಿ ತಂದೆ ತಾಯಿಗಳು ಯಾರೋ ದಯಮಾಡಿ ತಿಳಿಸ್ಕೊಡಿ. ಆಯಿತು ಸರ್. ನಮ್ಮ ತಂದೆ ಹೆಸರು ಇಲೇಟ್ MP ರಾಜಣ್ಣ ಸರ್. ನಮ್ಮ ತಾಯಿ ಹೆಸರು ಸುಶೀಲಮ್ಮ. ನನ್ನ ಹೆಸರು ಮನೋಹರ್. ನಾವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ ಸರ್. ನಮ್ಮ ತಂದೆ ಊರು ಮೈಸೂರು, ನಮ್ಮ ತಾಯಿ ಊರು ಬೆಂಗಳೂರು ಸರ್. ತಾವೀಗ ವಾಸ ಮಾಡ್ತಾ ಇರೋದಲ್ಲಿ ನಾವು ಇಲ್ಲಿ ದೇವರಾಜಮಲ ಸರ್, ಮೈಸೂರೇನೆ ದೇವರಾಜಮಲದಲ್ಲಿ ವಾಸ ಆಗ್ತಿದ್ದೀವಿ. ತಮ್ಮ ವಿದ್ಯಾಭ್ಯಾಸ ಏನು? ನಮ್ಮ ವಿದ್ಯಾಭ್ಯಾಸ ಆರ್ಟ್ ಮಾಸ್ಟರ್ ಸರ್. ಚಿತ್ರಕಲೆಯಲ್ಲಿ ನಾವು ಡಿಗ್ರಿ ಮಾಡಿದ್ದೀವಿ ಸರ್. ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಎಲ್ಲ ಆಯಿತು. ಪ್ರಾಥಮಿಕ ಶಾಲೆ ದೇವರಾಜ ಸ್ಕೂಲು ಸರ್, ಸರ್ಕಾರಿ ಪ್ರಾಥಮಿಕ ಶಾಲೆ. ಹೈಸ್ಕೂಲು ದಳವ ಹೈಸ್ಕೂಲು ಸರ್. ಹೈಸ್ಕೂಲ್ ಆದಮೇಲೆ ನೀವು ಡ್ರಾಯಿಂಗ್ ಕೋರ್ಸ್ ಸೇರ್ಕೊಂಡ್ರ? ಹೌದು ಸರ್, ಚಿತ್ರಕಲೆ ಇದಕ್ಕೆ ಸೇರ್ಕೊಂಡ್ವಿ. ಎಲ್ಲಿ ಸೇರ್ಕೊಂಡ್ರಿ? ವೈಜಯಂತಿ ಚಿತ್ರಕಲಾ ಮಹಾವಿದ್ಯಾಲಯ, ಮೈಸೂರು. ಅಲ್ಲಿ ಏನೋ ಕೋರ್ಸ್ ಮಾಡಿದ್ರಿ? ಎಷ್ಟು ವರ್ಷ ಕೋರ್ಸ್ ಮಾಡಿದ್ರಿ? 5 ವರ್ಷ ಸರ್. ಅದು 5 ವರ್ಷ. ಯಾವ ಕೋರ್ಸ್ ಮಾಡಿದ್ರಿ? ಫಸ್ಟ್ 2 ವರ್ಷ DMC ಅಂತ ಬರುತ್ತೆ, ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ. 5ನೇ ವರ್ಷದಲ್ಲಿ AM ಅಂತ ಇದು ಮಾಡ್ತಾರೆ, ಆರ್ಟ್ ಮಾಸ್ಟರ್ ಅಂತ ಬರುತ್ತೆ ಸರ್. ಆಮೇಲೆ ನಿಮಗೆ ಯಾವ್ಯಾವ ಚಿತ್ರಕಲೆಗಳನ್ನು ತಾವು ಮಾಡ್ತೀರಿ? ನಾವು ಚಿತ್ರ ವಾಟರ್ ಕಲರ್ ಮಾಡ್ತೀವಿ ಸರ್, ಆಯಿಲ್ ಕಲರ್ ಮಾಡ್ತೀವಿ, ಪೋಸ್ಟರ್ ಕಲರು, ಅಕ್ರಾಲಿಕ್ ಕಲರು, ಎನಾಮಲ್ ಕಲರು, ಇವೆಲ್ಲ ಇದರಲ್ಲಿ ಮಾಡ್ತೀವಿ ಸರ್. ಪೇಂಟಿಂಗ್ಸ್ ಎಲ್ಲ. ಚಿತ್ರಕಲಾವಿದರಾಗಿ ತಾವು ಏನೇನು ಸಾಧನೆ ಮಾಡಿದ್ದೀರಿ? ಚಿತ್ರಕಲೆ ಇದರ ಸಾಧನೆ ಅಂತ ಹೇಳಿದ್ರೆ ನಾವು ಪೇಂಟಿಂಗಲ್ಲಿ ನ್ಯಾಷನಲ್ ಎಲ್ಲ ಪ್ರಶಸ್ತಿ ಬಂದಿದೆ ಸರ್. ಪೇಂಟಿಂಗ್ಗೆ ನ್ಯಾಷನಲ್ ಅಂದರೆ ಅಲ್ಲಿ ಅದು ಅಂತಾರಾಷ್ಟ್ರೀಯ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಅಮಲಾಪುರ ಅಂತ ಇದೆ ಸರ್. ಅಲ್ಲಿ ಪೇಂಟಿಂಗು ಗೋಲ್ಡ್ ಮೆಡಲ್ ಬಂದಿದೆ. ವಿಷಯ ಏನು ಅಂತ ಹೇಳಿದ್ರೆ, ನಾವು ಯಾವ್ದಾದ್ರು ಡ್ರಗ್ಸ್ ತಗೊಂಡ್ರೆ ಮನುಷ್ಯನಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಆ ಚಿತ್ರ ಬರೆದಿದ್ದೇನೆ. ಅದಕ್ಕೆ ಗೋಲ್ಡ್ ಮೆಡಲ್ ಬಂದಿದೆ ಸರ್. ಎಲ್ಲಿ? ಅಮಲಾಪುರಂ, ಆಂಧ್ರ ಪ್ರದೇಶ ಸರ್. ಆಯ್ತು. ಆಮೇಲೆ ಪೇಂಟಿಂಗ್ ಮಾಡ್ತೀರ ತಾವು? ಆ ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡ್ತೀವಿ. ವಾಟರ್ ಕಲರ್ ಇದೆಲ್ಲ ಮಾಡ್ತೀವಿ ಸರ್. ಪೋಸ್ಟರ್ ಕಲರು ಮಾಡ್ತೀವಿ, ಕಾಂಪೋಸಿಷನ್ ವರ್ಕ್ ಮಾಡ್ತೀವಿ ಪೋಸ್ಟರ್ ಕಲರಲ್ಲಿ. ಎನಾಮಲಲ್ಲಿ ಯಾವ್ದಾರ ಸೀನರಿ ಯಾವ ಥರ ಎಲ್ಲ ಥರದ್ದು ಮಾಡ್ಬೋದು ಸರ್. ಈ ವಾಟರ್ ಕಲರ್ ಮತ್ತು ಆಯಿಲ್ ಕಲರ್ ಎಲ್ಲ ರೀತಿಯ ಪೇಂಟಿಂಗ್ ಮಾಡ್ತೀವಿ? ಮಾಡ್ತೀವಿ ಸರ್. ಈ ಟ್ರೆಡಿಷನಲ್ ಪೇಂಟಿಂಗ್ ಮತ್ತು ತಂಜಾವೂರು ಶೈಲಿಯಲ್ಲಿ ಆಸಕ್ತಿ ಉಂಟಾ ನಿಮಗೆ? ಇದೆ ಸರ್. ಯಾವುದು? ಮೈಸೂರು ಶೈಲಿ? ಮೈಸೂರು ಶೈಲಿ ಹೆಚ್ಚಿಗೆ ಮಾಡೋದು. ಮೈಸೂರು ಶೈಲಿ ಅರಮನೆ ಕಲಾವಿದರು ಅಂತ ರಾಮ್ ನರ್ಸಿ ಅವ್ರ ಬಳಿ ನಾನು 4 ವರ್ಷ ಅಭ್ಯಾಸ ಮಾಡಿದ್ದೀನಿ ಸರ್, ಮೈಸೂರು ಶೈಲಿಲಿ. ಅದನ್ನೇ ಈಗಲೂ ಮಾಡ್ತಾ ಇದ್ದೀನಿ ಸರ್, ಮೈಸೂರು ಶೈಲಿನೂ. ಯಾವ್ಯಾವ ದೇವ್ರ ಚಿತ್ರಗಳನ್ನು ಮಾಡಿದ್ದೀರಾ? ನಾವು ದೇವ್ರ ಚಿತ್ರಗಳಂದರೆ ಗಣಪತಿ, ಲಕ್ಷ್ಮೀ, ಸರಸ್ವತಿ, ಚಾಮುಂಡೇಶ್ವರಿ, ರಾಜರಾಜೇಶ್ವರಿ, ಅನಂತ ಪದ್ಮನಾಭ, ಚೆಲುವನಾರಾಯಣ, ನರಸಿಂಹಸ್ವಾಮಿ, ಇನ್ನು ಇತರ ಯಾವ್ದಾದ್ರು ಎಲ್ಲ ವರ್ಕ್ ಮೈಸೂರು ಶೈಲಿಲಿ ಮಾಡಿದ್ದೀವಿ ಸರ್. ಗೋಲ್ಡ್ ಲೀಫ್ ಎಲ್ಲ ಹಾಕಿ? ಗೋಲ್ಡ್ ಲೀಫು ಹಾಕಿದ್ದೀವಿ. ಅಲ್ಲಿ ಮೈಸೂರು ಶೈಲಿಲಿ 3 ಥರ ವರ್ಕ್ಮ್ಯಾನ್ಶಿಪ್ ಇದೆ ಸರ್. ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಒಂದು ವಿತೌಟ್ ಜೆರಾಕ್ಸ್ ಅಂದರೆ ಎಂಬೋಸ್ ಮಾಡ್ದೇ ಕಲರ್ ಹಾಕುವಂಥದ್ದು. ಮತ್ತು ಇನ್ನೊಂದು ಎಂಬೋಸ್ ಮಾಡ್ಬೋದು. ಎಂಬೋಸ್ ಮಾಡಿ ಅದಕ್ಕೆ ಕಲರ್ ಶೇಡಿಂಗ್ ಮಾಡಿ, ಅದಲ್ಲದೆ ಗೋಲ್ಡ್ ಪೌಡ್ರೂ ಹಾಕ್ಬೋದು. ಎಂಬೋಸ್ ಮಾಡಿ ಗೋಲ್ಡ್ ಪೌಡ್ರ್ ಹಾಕ್ಬೋದು, ಮತ್ತು ಗೋಲ್ಡ್ ಫೈಲೂ ಹಾಕ್ಬೋದು. ಅವರು ಯಾವ ರೀತಿ ಕೇಳ್ತಾರೆ, ಕೆಲವರೆಲ್ಲ ಕೇಳ್ತಾರೆ ಸರ್ ಗೋಲ್ಡ್ ಫೈಲ್ ಹಾಕ್ಕೊಡಿ ಅಂತ. ಅದೇ ರೀತಿ ನಾವು ಗೋಲ್ಡ್ ಫೈಲ್ ಹಾಕ್ತೀವಿ. ಇಲ್ಲ ಅಂದರೆ ನಮಗೆ ಪೌಡ್ರೇ ಬೇಕು ಅಂತ ಕೇಳ್ತಾರೆ, ಅದನ್ನು ಅದೇ ರೀತಿ ನಾವು ಮಾಡಿಕೊಡ್ತೀವಿ ಸರ್. ಗೋಲ್ಡ್ ಫೈಲ್ ಹಾಕಿದ್ರೆ ರೇಟ್ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಬೆಲೆ ಜಾಸ್ತಿ ಆಗುತ್ತೆ ಸರ್. ಗೋಲ್ಡ್ ಪೌಡ್ರ್ ಹಾಕಿದ್ರೆ ಬೆಲೆ ಕಮ್ಮಿ ಆಗುತ್ತೆ. ಮತ್ತು ಇದರಲ್ಲಿ ಮೈಸೂರು ಸ್ಟೈಲಲ್ಲಿ ನಾವು ಕಲರ್ ಉಪಯೋಗಿಸ್ತೀವಿ ಅಂತ ಏನು ಹೇಳಿದ್ರೆ ಅಂದರೆ, ಅದು ಅರ್ಬನ್ ಕಲರ್ ಸರ್. ಯಾವುದೇ ರೀತಿಯಾದ 500 ವರ್ಷ ಆದ್ರೂ ಯಾವುದೇ ರೀತಿಯಾದರೂ ಡಲ್ ಆಗೋದಿಲ್ಲ. ನಾವು ಈಗ ಅವತ್ತು ಹೆಂಗೆ ನಿಮ್ಗೆ ಮಾಡಿಕೊಟ್ಟಿದ್ದೀನಿ, ನೀವು 500 ವರ್ಷ ಆದ್ರೂ ಅದೇ ರೀತಿ ಬ್ರೈಟ್ನೆಸ್ ಇರ್ತದೆ, ಡಲ್ಲು ಏನೂ ಆಗೋದಿಲ್ಲ ಸರ್. ಕಲರ್ ತಯಾರು ಮಾಡ್ಕೊತೀರಾ? ಅರ್ಬನ್ ಕಲರ್ ಸಿಗುತ್ತೆ ಸರ್. ಅರ್ಬನ್ ಕಲರ್ ಅಂದರೆ ಯಾವುದು? ಪೌಡ್ರ್ ಕಲರ್ ಸರ್. ಅದು ಪೌಡ್ರ್ ಕಲರ್ಗೆ ನಾವು ಗಮ್ ಹಾಕಿ ಚೆನ್ನಾಗಿ ಕಲ್ಲಲ್ಲಿ ಅರಿಬೇಕು. ತುಂಬ ಅರ್ಧಿ 1 ಅವರ್ ಚೆನ್ನಾಗಿ ಅರಿಬೇಕು. ಗಮ್ ಯಾವ ಥರ ಅಂದರೆ ಕ್ರಿಸ್ಟಲ್ ಗಮ್ಮು.
ಮರದ ಗಮ್ ಅಂತಾರಲ್ಲ ಸರ್, ಅದರಲ್ಲಿ ಉಪಯೋಗಿಸಿ ಕಲರು ಪೌಡ್ರ್ ಎಲ್ಲ ಸಿಗುತ್ತೆ. ಪೌಡ್ರು ಅದಕ್ಕೆ ಅರ್ಧಿ ಚೆನ್ನಾಗಿ ಕಲ್ಲಲ್ಲಿ 1 hour ಅರಿಬೇಕು, ಸ್ಮೂತ್ ಆಗುತ್ತೆ. ಸ್ಮೂತ್ ಆಗದಷ್ಟು ಕಲರ್ ನಮಗೆ ಚೆನ್ನಾಗಿರೋ ಶೇಡಿಂಗ್ ಎಲ್ಲ ಮಾಡ್ಬೋದು ಸರ್. ಆಯಿತು. ತಂಜಾವೂರು ಶೈಲಿಯಲ್ಲಿ ಯಾವುದಾದ್ರು ಪೇಂಟಿಂಗ್ ಮಾಡಿದ್ದೀರಿ? ತಂಜಾವೂರು ಶೈಲಿ ಕೃಷ್ಣ ಮಾಡಿದ್ದೀನಿ, ವಿಠಲ ಮಾಡ್ತಾ ಇದ್ದೀನಿ, ಮತ್ತು ಲಕ್ಷ್ಮಿ ಮಾಡಿದ್ದೀನಿ ಸರ್. ತಂಜಾವೂರಿಗೂ ಮತ್ತು ಮೈಸೂರು ಸ್ಟೈಲ್ಗೆ ಏನು ವ್ಯತ್ಯಾಸ ಇದೆ? ತಂಜಾವೂರು ಸ್ಟೈಲ್ ಏನು ಅಂತ ಹೇಳಿದ್ರೆ ಎಂಬೋಸ್ಗಳು ಈಗ ಆಭರಣ ಮಾಡ್ತೀವಿ ಸರ್. ಆಭರಣ ಮಾಡಿದಾಗ ತುಂಬ ಉಬ್ಬು ಜಾಸ್ತಿ ಮಾಡಬೇಕು, ಜಸ ವರ್ಕ್ ಅಂತೀವಲ್ಲ, ಅದು ತುಂಬ ಉಬ್ಬು ಮಾಡಬೇಕು. ಮೈಸೂರು ಸ್ಟೈಲಲ್ಲಿ ಆ ಥರ ಏನಿಲ್ಲ, ತಿನ್ನಾಗಿ ಮಾಡಬೇಕು. ಅದು ವ್ಯತ್ಯಾಸ ಇದೆ ಸರ್. ಮತ್ತು ತಂಜಾವೂರು ಫೈಲು ಕೈಯಲ್ಲಿ ಇಟ್ಕೋಬೋದು ಸರ್. ಕೈಯಲ್ಲಿ ಹಿಡ್ಕೊಂಡು ನಮ್ಗೆ ಯಾವ ರೀತಿ ಬೇಕು ಶೇಪ್ ಎಲ್ಲ ಇಟ್ಕೊಂಡು ಕಟ್ ಮಾಡಿ ಪೇಸ್ಟ್ ಮಾಡ್ಬೋದು. ಆದರೆ ಮೈಸೂರು ಶೈಲಿ ಆ ಥರ ಆಗಲ್ಲ. ನೀವು ಸಿಲ್ವರ್ ಫೈಲ್ ಹಾಕಿರ್ತಾರೆ ನೋಡಿ, ಅಷ್ಟು ತೆಳು ಇರ್ತದೆ. ಯಾವುದು ಗೋಲ್ಡ್ ಫೈಲು ಕೈಯಲ್ಲಿ ಹಿಡ್ಕೊಂಡ್ರೆ ಮರ್ಚೋಗ್ಬಿಡ್ತದೆ ಸರ್. ಅದು ವ್ಯತ್ಯಾಸ ಇದೆ ಸರ್. ನಾವು ಎಲ್ಲಿಗೆ ವೃತ್ತಿ ಮಾಡ್ತಿದ್ರಿ ಈಗ? ನಾವು ಶಿಷ್ಕರ್ಣಿ ಶಾಲೆ ಮತ್ತು ವಾತ್ಸಲ್ಯ BEd ಕಾಲೇಜು ನಟರಾಜ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ? 10 ವರ್ಷ ಆಗಿದೆ ಸರ್. 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಸರ್. ಆಮೇಲೆ ಇದು ಪೇಂಟಿಂಗ್ ಅದೆಲ್ಲ ಅಲ್ಲದೆ ಇನ್ನೇನನ್ನು ವೃತ್ತಿ ಮಾಡ್ತೀವಿ? ನನ್ನೊಂದು ಹವ್ಯಾಸಗಳಿದೆ ನಿಮಗೆ? ಹವ್ಯಾಸಗಳಿದೆ. ಏನು ಅಂತ ಹೇಳಿದ್ರೆ ಲೈಟ್ ವುಡ್ ಅಂತ ಬರ್ತದೆ ಸರ್. ಈಗ ಎಕ್ಸಾಂಪಲು ಫೋಟೋ ಫ್ರೇಮ್ ಮಾಡ್ಬೋದು ಅದರಲ್ಲಿ ಲೈಟ್ ವುಡ್ಡಲ್ಲಿ, ಮತ್ತು ಕೀ ಸ್ಟ್ಯಾಂಡ್ ಮಾಡ್ಕೋಬೋದು, ವಾಲ್ ಪೇಂಟಿಂಗ್ ಥರ ಒಂಥರ ಡಿಸೈನ್ಸು ಮಾಡ್ಕೋಬೋದು. ಅದಲ್ಲದೆ ಬಿದಿರಲ್ಲೂ ಮಾಡ್ತೀನಿ ನಾನು. ಬಿದಿರಲ್ಲಿ ಡಿಸೈನ್ಸ್ ಮಾಡ್ತೀನಿ, ದೇವ್ರ ಚಿತ್ರಗಳು ಮಾಡ್ಬೋದು, ಕಟ್ ಮಾಡಿ ಎಲೆಗಳಲ್ಲಿ ಕಟ್ ಮಾಡಿ ಚಿತ್ರಗಳೆಲ್ಲ ಮಾಡ್ಬೋದು. ಇನ್ನೂ ಇತರೆ ಅದರಲ್ಲಿ ಬೆಡ್ ಲ್ಯಾಂಪು ಮಾಡ್ಬೋದು ಸರ್. ಈಗ ಒಂದು ಮೊಬೈಲ್ ಚಿತ್ರ ಪ್ರದರ್ಶನ ಮಾಡ್ತಾ ಇದ್ದೀರಿ ಈಗ? ಹೌದು ಸರ್. ಈ ಮೊಬೈಲ್ ಚಿತ್ರ ಪ್ರದರ್ಶನ ಮಾಡೋಕ್ಕೆ ಮುಂಚೆ ನಿಮಗೆ ಮೊಬೈಲ್ ಚಿತ್ರ ಮಾಡೋಕ್ಕೆ ಹೆಂಗೆ ಆಸಕ್ತಿ ಉಂಟಾಯ್ತು ನಿಮಗೆ? ಮೊಬೈಲ್ ಚಿತ್ರ ಮಾಡೋಕ್ಕೆ ಆಸಕ್ತಿ ಅಂತ ಹೇಳಿದ್ರೆ, ನಾವು ಮೊಬೈಲ್ ತಗೊಂಡಾಗ ಸುಮ್ಮನೆ ಪಿಕ್ಚರೆಲ್ಲ ಇದೆಲ್ಲ ಸೀನರಿಗಳು ತೆಗಿತಾ ಇದ್ವಿ. ಸುಮ್ಮನೆ ಏನೋ ತೆಗಿಬೇಕು ಅಂತ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಖುಷಿ ಅನ್ನಿಸ್ತು ಅದು ತೆಗ್ದಾಗ, ಯಾವುದೋ ಸೀನರಿಗಳೆಲ್ಲ ತೆಗ್ದಾಗ. ಆದ್ರೇ ಇಂಪ್ರೂವ್ ಮಾಡಿ ಈ ಥರ ಎಲ್ಲ ತೆಗ್ದಿದ್ದೀವಿ ಸರ್. ಆಯಿತು, ಖುಷಿ ಅಂತ ಫೋಟೋ ತೆಗ್ದಿದ್ದೀರಿ? ಹೌದು ಸರ್. ಒಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಮನಸ್ಸಿಗೆ ಬಂದಿದ್ದು ಯಾವಾಗ? ಮನಸ್ಸಿಗೆ ಬಂದಿದ್ದು ಹೋದ ತಿಂಗಳಲ್ಲಿ ಮಾಡಬೇಕು ಅಂತ, ಎಲ್ಲ ಎಕ್ಸಿಬಿಷನ್ ಏನಾಗಲಿ ಮಾಡಬೇಕು, ಪ್ರದರ್ಶನ ಮಾಡಬೇಕು ಅಂದ್ಕೊಂಡು ಮಾಡಿದ್ದೀನಿ ಸರ್. ಬೇರೆ ಯಾರಾದರೂ ಇದರ ಮೊಬೈಲ್ ಫೋಟೋ ಎಕ್ಸಿಬಿಷನ್ ಮಾಡಿದ್ದು ನೋಡೋದು ಇನ್ಸ್ಪೈರ್ ಆಗಿದ್ದೀರ ತಾವು? ಇಲ್ಲ ಮಾಡಿದ್ರು, ಆದರೆ ನೋಡಿಲ್ಲ ಸರ್. ನೋಡಿಲ್ಲ ನಾನು. ನೀವಾಗೆ ನೀವು ನಾವಾಗ ಮನಸ್ಸಲ್ಲಿ ನೀವು ಚಿತ್ರಗಳನ್ನ ಮಾಡಿ ಒಂದು ಎಕ್ಸಿಬಿಷನ್ ಮಾಡ್ಬೇಕಂತ ನನಗೆ ಮನಸ್ಸಿಗೆ ಬಂದಿದೆ. ಹೌದು ಸರ್, ನಿಜ. ಇಲ್ಲಿವರೆಗೆ ಎಷ್ಟು ಮೊಬೈಲ್ ಫೋಟೋಗಳು ತೆಗೆದಿರು ತಾವು? ಸುಮಾರುಗಳು ತೆಗ್ದಿದ್ದೀವಿ, 1005 ಮೇಲೆ ತೆಗ್ದಿದ್ದೀವಿ ಸರ್. ಇಲ್ಲಿ ಪ್ರದರ್ಶನದಲ್ಲಿ ಎಷ್ಟು ಫೋಟೋಗಳನ್ನ ಪ್ರದರ್ಶನ? ಇಲ್ಲಿ ಪ್ರದರ್ಶನದಲ್ಲಿ 26 ಫೋಟೋಗಳಿದೆ ಸರ್. 26 ಫೋಟೋ ಪ್ರದರ್ಶನ ಮಾಡ್ತಾ ಇದ್ದೀರಿ. ಭಾಳ ಸಂತೋಷ ನಮ್ಮ ಮನೋಹರ್ ಅವರೇ. ಈ ಪೇಂಟಿಂಗ್ ಈ ಫೋಟೋಗಳನ್ನ ದಯಮಾಡಿ ನಮಗೆ ವಿಷಯಗಳಿಗೆ ಪರಿಚಯ ಮಾಡಿಕೊಡ್ತೀರಾ? ಆಯ್ತು ಸರ್, ಖಂಡಿತ. ಇದು ಉಮ್ಮರ್ಗಳ್ಳಿ ಇದೆ, HD ಕೋಟೆ ತಾಲೂಕಲ್ಲಿ ಜಿನ್ನಳ್ಳಿ ಅಂತ ಇದೆ ಸರ್. ಅಲ್ಲಿ ಹೋಗಿ ತೆಗ್ದಿರೋ ಅಂಥದ್ದು ಇದು ಚಿತ್ರಗಳು ಸರ್. ಇದು ಇರ್ಫು ಫಾಲ್ಸ್ ಈಶ್ವರನ್ ಟೆಂಪಲ್ ಇದೆ ಸರ್. ಅಲ್ಲಿ ಹೋದಂಥ ಅಲ್ಲಿ ಮಕ್ಳುಗಳು ಆಟ ಆಡ್ತಿದ್ದು ಅದನ್ನು ನೋಡಿ ತೆಗ್ದಿರೋ ಅಂಥದ್ದು ಸರ್. ಇದು ಜಿನ್ನಳ್ಳಿ ಅಂತ ಸರ್. ಅಲ್ಲೇನೆ ಜಿನ್ನಳ್ಳಿಲಿ ಒಬ್ಬರು ಫೋಟೋಗ್ರಫಿ ಇದು ಮಾಡ್ತಿದ್ರು ಹಿಂಗೆ, ಅದನ್ನು ಅಲ್ಲೇ ತೆಗ್ದಿದ್ದು ಸರ್. ಇದೂ ಅಷ್ಟೇ. ಮತ್ತು ಇದು ಮಕ್ಕಳಿಗೆ ಮ್ಯೂಸಿಯಂ ಕರ್ಕೊಂಬಂದಿದೆ, ಸೈನ್ಸ್ ಮ್ಯೂಸಿಯಮ್. ಆಲನ್ ಡೈರಿ ಮೈಸೂರು ಎದುರುಗಡೆ ಸೈನ್ಸ್ ಮ್ಯೂಸಿಯಂ ಇದೆಯಲ್ಲ, ಅಲ್ಲಿ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಥರ ವಿಧವಾಗಿ ನಿಂತಿದ್ದಾರೆ ಸರ್. ಅದನ್ನು ಇದು ಫಾರೆಸ್ಟ್ ಇದು ಸಾಕಿರ್ತಾರಲ್ಲ ಸರ್, ಆನೆ. ಮಾನಂದವಾಡಿ ರೋಡಲ್ಲಿ ಫಾರೆಸ್ಟ್ ಕ್ಯಾಂಪ್ ಇದೆ, ಆನೆ ಇದು ಶಿಬಿರ, ಅಲ್ಲಿ ತೆಗ್ದಿರೋ ಅಂಥದ್ದು ಸರ್. ಇದು ದಸರಾ ಟೈಮಲ್ಲಿ ರೈಡರ್ ಎಲ್ಲ ಮಾಡಿಸ್ತಾರಲ್ಲ ಸರ್, ಆ ಸಂದರ್ಭದಲ್ಲಿ ಇವೆಲ್ಲ ತೆಗ್ದಿರೋ ಅಂಥದ್ದು ಸರ್. ಇದು ಅಷ್ಟೇ, ಹುಡುಗ ದಸರಾ ನೋಡೋಕ್ಕೆ ಕ್ಯಾರ್ ಸರ್ಕಲಲ್ಲಿ ಸ್ವಲ್ಪ ಹಿಂಭಾಗದಲ್ಲಿ ಅರಸು ರೋಡ್ ಹತ್ರ ಇದೆ, ಅಲ್ಲಿ ಈ ಥರ ನಿಂತಿದ್ದ, ಅದನ್ನು ನೋಡಿ ತೆಗ್ದಿರೋದು ಸರ್. ಮತ್ತು ಇದು ಬೆಲೂನ್ ಅಂದರೆ ಪ್ಲಾಸ್ಟಿಕ್ದು ಸರ್. ಇದು ಲೈಟಿಂಗ್ ಎಲ್ಲ ಬರುತ್ತೆ, ಅದು ಯಾರೋ ಒಬ್ಬರು ಹಿಡ್ಕೊಂಡು ಹೋಗ್ತಾಯಿದ್ರು, ಅದನ್ನು ನೋಡಿ ಇದು ಸರ್ಕಲ್ ಕಾಣ್ತಿದೆ ಅಲ್ಲಿ, ಅದನ್ನು ನೋಡಿ ಒಳಗಡೆಯಿಂದ ಕ್ಯಾಪ್ಚರ್ ಮಾಡಿ ತೆಗ್ದಿರೋದು ಸರ್. ಇದು ಒಂದು ಕ್ಯಾಂಪಲ್ಲಿ ಯಾರೋ ಇದೆಲ್ಲ ಹುಲಿವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು, ಅಲ್ಲಿ ತೆಗ್ದಿರೋ ಅಂಥದ್ದು ಸರ್ ಹುಲಿವೇಷ. ಇದು ಯಾವುದು
ಎಚ್ ಡಿ ಕೋಟೆಯಲ್ಲಿ ಮಕ್ಕಳು ಆಟ ಆಡೋಕ್ಕೆ ಎಚ್ ಡಿ ಕೋಟೆ ಇದರಲ್ಲಿ ಒಂದು ಜಾತ್ರೆಯಲ್ಲಿ ನಡೆದಿರೋಂಥದ್ದು ಸರ್. ಇದು ಟ್ರೆಡಿಷನಲ್ ಇವೆಲ್ಲ. ಇದೂ ಸಹ ಅರಸೂರು ಅಷ್ಟೇ ಸರ್. ಇದು ದಸರಾ ಇದರಲ್ಲಿ ಪೀರಿಯಡಲ್ಲಿ ಎಲ್ಲ ತೆಗಿತಾ ಇದ್ರು, ನೋಡ್ತಾ ಇದ್ರು, ಪ್ರೊಸೆಷನ್ ನೋಡ್ತಾ ಇದ್ರು. ಇದು ಕೆಳಗಡೆ ಇದು ಸರ್ ಎಚ್ ಡಿ ಕೋಟೆ ಹತ್ರ ಒಂದು ಕೆರೆ ಇದೆ. ಆ ಕೆರೆ ಒಳಗಡೆ ರಿಫ್ಲೆಕ್ಷನ್ ತೆಗ್ದಿರೋದು ಸರ್. ಇದು ಮಹಾರಾಜ ಗ್ರೌಂಡಲ್ಲಿ ಚಿತ್ರಸಂತೆ ಅಂತ ಮಾಡ್ತಾರೆ ಸರ್ ವರ್ಷದಲ್ಲಿ. ಆವಾಗ ಈ ಥರ ಎಲ್ಲ ನಿಂತಿದ್ರು. ಗಾಂಧೀಜಿ ಒಬ್ಬ ಡ್ರೆಸ್ ಹಾಕೊಂಡು, ಇನ್ನೊಬ್ರು ಬೇರೆಯವರೆಲ್ಲ ನೋಡ್ತಾ ಇದ್ರು, ಅದನ್ನು ತೆಗ್ದಿರೋದು ಸರ್. ಇದು ಟೌನ್ ಹಾಲ್ ಇದೆಯಲ್ಲ ಸರ್, ದಸರಾ ಸಮಯದಲ್ಲಿ ಇದೆಲ್ಲನೂ ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ಸರ್, ಈ ಕಂಬಕ್ಕೆಲ್ಲನೂ ಆ ಸಂದರ್ಭದಲ್ಲಿ. ಇದು ಅಷ್ಟೇ ಸರ್, ರೈಡರ್ ದಸರಾ ಸಮಯದಲ್ಲಿ ಎಲ್ಲರೂ ಹೋಗ್ತಾರಲ್ಲ ಆ ಸಂದರ್ಭದಲ್ಲಿ ಮೇಲ್ಗಡೆ ಹಿಂಗೆ ಇಳಿತಾ ಇದ್ರು, ಸ್ಕೈ ರೈಡಿಂಗ್ ಸರ್. ಇಳಿಯುವ ಸಂದರ್ಭದಲ್ಲಿ ಕೆಳಗಡೆ ಇಳಿಬೇಕು ಸರ್, ತೆಗ್ದಿರೋದಂತ ಸರ್. ಇದು ಉದ್ಬೂರು ರೋಡ್ ಹೋಗ್ಬೇಕಾದ್ರೆ ಆ ರಸ್ತೆಯಲ್ಲಿ ಒಬ್ರು ಈ ಥರ ಎಲ್ಲ ತೆಗಿತಾ ಇದ್ರು ಸರ್. ಆಕ್ಷನ್ ಮಾಡಿ ತೋರಿಸ್ತಾ ಇದ್ರು, ಅದನ್ನು ನಾ ತೆಗ್ದಿರೋದು ಸರ್. ಇದು ರಾಗಿದು ಇದೆಲ್ಲ ಧೂಳೆಲ್ಲ ಇರುತ್ತಲ್ಲ, ಎರ್ಚಿದಾಗ ಅವರು ತೆಗ್ದಿರೋ ಅಂಥದ್ದು ಸರ್. ಇದು ಲೈಟಿಂಗ್ ಬೆಲೂನ್ಸ್ ಇರುತ್ತಲ್ಲ ಸರ್. ಈ ಸಂದರ್ಭದಲ್ಲಿ ಇಲ್ಲಿ ನೋಡಿದ್ರೆ ನೀವು ಕ್ಯಾರ್ ಸರ್ಕಲ್ದು ಒಂದು ಇದು ಸ್ಟ್ಯಾಚ್ಯೂ ಕಾಣ್ತದೆ ಇದರೊಳಗಡೆ, ಇಲ್ಲಿ ಅದನ್ನು ನಾನು ತೆಗ್ದಿರೋದು ಸರ್. ಕೇರ್ ಸರ್ಕಲ್ದು ಸ್ಟ್ಯಾಚ್ಯೂ ಕಾಣ್ತಾ ಬೆಲೂನ್ ಮೇಲೆ ಒಳಗಡೆ ಸರ್. ಅಲ್ಲಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ. ಮಾಡಿದ್ದನ್ನ ಕೇರ್ ಸರ್ಕಲ್ ಸ್ಟ್ಯಾಚ್ಯೂ ಒಂದು ಕಾಣ್ತಾ ಇದೆ, ಅಲ್ಲಿ ಕಾಣಿದೆ ಸರ್. ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ. ದಸರಾ ಟೈಮ್ದಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ, ಆ ಟೈಮ್ನಲ್ಲಿ ಬೆಲೂನ್ಗಳು ವ್ಯಾಪಾರ ಮಾಡ್ತಾರೆ. ಆವಾಗ ಇದೊಂದು ದೃಶ್ಯ ಇದೆ, ಭಾಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಇದು ಮಾಡ್ತೀವಿ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗತ್ತಿಲ್ಲ ಅದು. ಹೌದು ಸರ್. ಇದು ಚಾಮುಂಡಿ ಬೆಟ್ಟ ಸರ್, ಸಂಜೆ ಹೊತ್ತಲ್ಲಿ ತೆಗ್ದಿರೋವಂಥದ್ದು. ಇದು ಒಂದು ಯಾವುದೋ ಶೀಟ್ ಏನೋ ಇತ್ತು ಅದರಲ್ಲಿ, ಅದು ಯಾರೋ ಇಟ್ಟಿದ್ದೇನೋ ಗೊತ್ತಿಲ್ಲ, ಅದು ಇಟ್ಟಿದ್ರು. ಈ ರಿಫ್ಲೆಕ್ಷನ್ ಅಲ್ಲಿಂದ ಇದು ಚೆನ್ನಾಗಿ ಕಾಣಿಸ್ತಿದೆ, ಅದನ್ನು ತೆಗ್ದಿರೋದು ಸರ್. ಇದು ಬಬಲ್ಸ್ ವಾಟರ್ದು ಬರುತ್ತಲ್ಲ ಸರ್, ಅದು ಅರಮನೆಯಲ್ಲಿ ಹೋಗಿದ್ದಾಗ ಯಾರೋ ಊದ್ತಾ ಇದ್ರು ದೊಡ್ಡದು, ಅದನ್ನು ತೆಗ್ದಿರೋದು ಸರ್. ದೇವಸ್ಥಾನ ಕಾಣ್ತಿದೆ ಸರ್, ಅದು ಬೆನ್ನುಲ್ ಒಳಗೆ ಇದರಿಂದ ಕಾಣಿಸ್ತಿದೆ. ಇದು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಮಗು ಯಾವುದೋ ಕೆಳಗಡೆ ಕೂತ್ಕೊಂಡು ಅದ್ರ ಫ್ರೀಯಾಗೆ ಕಲರೆಲ್ಲ ಮಾಡ್ತಾ ಇತ್ತು ಸಂದರ್ಭದಲ್ಲಿ ತೆಗ್ದಿರೋಂಥದ್ದು. ಡ್ರಾಯಿಂಗ್ ಎಲ್ಲ ತಲ್ಲಿಂದ ಮಾಡ್ಬಿಟ್ಟಿದೆ ಮಗು. ಹೌದು, ಭಾಳ ಶ್ರದ್ಧೆಯಿಂದ ಮಾಡ್ತಾ ಇದೆ, ಅದೇ ಅದರದ್ದೇ ಸ್ಟೈಲಲ್ಲಿ ಮಲ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದೆ. ಹೌದು, ಇದು ಅಷ್ಟೇ ಸರ್. ಟೌನ್ ಹಾಲು ದಸರಾ ಟೈಮಲ್ಲೇ ತೆಗ್ದಿರೋಂಥ ಚಿತ್ರಗಳು ಸರ್. ಇದು ಕೊರೋನಾ ಟೈಮಲ್ಲಿ ನಾವು ಹಣ್ಣು ಕೊಡೋಕೆ, ನಾವು ಸ್ನೇಹಿತರು ಹಣ್ಣು ಕೊಡೋಕೆ ಹೋಗ್ತಾ ಇದ್ವಿ ಇದು ಕೋತಿಗಳಿಗೆಲ್ಲ. ಆವಾಗ ಪ್ರಾಣಿಗಳಿಗೆ ಕೊಡೋಕೆ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅದೇ ಬಂದು ತಿಂತಾ ಇರೋ ಸಂದರ್ಭ. ಇದು ಗೆಜ್ಗಳ್ಳಿ ಅಂತ ಸರ್, ಇಲ್ಲೇನೆ ಗೆಜ್ಗಳ್ಳಿ ನಾವು ಫ್ರೆಂಡ್ ಹೋಗಿದ್ವಿ. ಈ ಮಗು ಒಂದೊಂದು ಇಲ್ಲಿ ಮೇಲೆ ಕೂತ್ಕೊಳ್ಳೋದು, ಇಲ್ಲೆಲ್ಲ ಕೂತ್ಕೊಂಡು ಎಲ್ಲನೂ ಕೂತ್ಕೊಂಡಿದೆ, ಅದು ಫೋಟೋ ಇದೆ. ಆ ಸಂದರ್ಭದಲ್ಲಿ ತೆಗ್ದಿರೋ ಇದು ಸರ್. ಇದು ಹೆಚ್ಚು ಕಡೆ ಕಬಿನಿ ಬ್ಯಾಕ್ ವಾಟರ್ ಸರ್. ಇದು ಕಬಿನಿ ಬ್ಯಾಕ್ ವಾಟರಲ್ಲಿ ತೆಗ್ದಿರೋಂಥದ್ದು ಇದು ಸರ್. ಜಂಪ್ ಮಾಡ್ತಿದ್ರು ಇಲ್ಲಿಂದ ಮೇಲಕ್ಕೆ ಜಂಪ್ ಮಾಡ್ದಿರೋ ಸಂದರ್ಭದಲ್ಲಿ ತೆಗ್ದಿರೋಂಥದ್ದು ಸರ್ ಇದು. ಚಿಕ್ಕದಾಗಿ ಒಂದು ಸಾಧನೆ ಮಾಡಿದ್ದೀರಾ. ಆದರೆ ಒಂದು ಬಲೂನಲ್ಲಿ ಒಂದು ಸ್ಟ್ಯಾಚು ಕಾಣ್ತಾ ಇರ್ತಕ್ಕಂಥದ್ದು ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ, ಭಾಳ ಚೆನ್ನಾಗಿ ಮಾಡಿರೋದು. ಅದು ನೀವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತಿಲ್ಲ. ಅದು ಭಾಳ ಚೆನ್ನಾಗಿ ಫೋಟೋಗ್ರಫಿ ಮಾಡಿದಿರೋದು. ಇದೇ ರೀತಿ ನಿಮ್ಮ ಫೋಟೋಗ್ರಫಿ ಇನ್ನೂ ಅಭಿವೃದ್ಧಿ ಪಡಿಸ್ಕೋಬೇಕು ನೀವು. ಈಗೊಂದು ಬೇಸಿಕ್ಕಾಗಿ ಮಾಡಿದ್ದೀರಾ, ಇನ್ನೂ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ನೀವು ಮೈಗೂಡಿಸ್ಕೊಂಡು ಒಳ್ಳೊಳ್ಳೆ ಪೇಂಟಿಂಗ್ಗಳ ಮೂಲಕ ಫೋಟೋಗ್ರಫಿ ಒಳ್ಳೊಳ್ಳೆ ಫೋಟೋಗ್ರಫಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅಪರೂಪವಾಗಿರ್ತಕ್ಕಂಥ ಫೋಟೋಗ್ರಫಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಯಿತು ಸರ್. ನೀವು ಮುಂದೆ ಏನು ಸಾಧನೆ ಮಾಡೋಕ್ಕೆ ಇಷ್ಟಪಡ್ತೀವಿ? ಫೋಟೋಗ್ರಾಫಿಯಲ್ಲೇ ಸಾಧನೆ ಇದು ಮಾಡ್ತೀವಿ ಸರ್. ಉತ್ತಮವಾದದನ್ನು ಫೋಟೋಗಳು ತೆಗ್ದು ಪ್ರದರ್ಶನಕ್ಕೆ ಮಾಡ್ತೀನಿ ಸರ್.
ಈಗ ತಾವು ಬರೀ ಮೊಬೈಲಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದೀರಿ. ಹೌದು. ಮುಂದೆ ಏನಾದರೂ ಕ್ಯಾಮ್ರಾ ತಗೊಳ್ಳೋ ಉದ್ದೇಶ ಇದೆ? ಹಾಂ, ಕ್ಯಾಮ್ರಾ ತೊಗೊಂಡು ನಾನು ಈ ಫೋಟೋಗ್ರಫಿ ಎಲ್ಲ ಮಾಡ್ತೀನಿ ಸರ್. ಭಾಳ ಸಂತೋಷ. ತಾವು ಸರ್ಕಾರಿ ನೌಕರರಾಗಿದ್ರು ಕೂಡ ಸರ್ಕಾರಿ ಇಲ್ಲ ಸರ್, ಖಾಸಗಿ ಶಾಲೆಯಲ್ಲಿ ತಾವು ಒಂದು ಡ್ರಾಯಿಂಗ್ ಶಿಕ್ಷಕರಾಗಿದ್ದು ಕೂಡ ನೀವು ಹಲವಾರು ರೀತಿಯ ಕಲೆಗಳನ್ನು ತಾವು ಹೊಂದ್ಕೊಂಡಿದ್ದೀರಾ, ಒಂದು ಹವ್ಯಾಸಗಳನ್ನು ಹೊಂದಿದ್ದೀರಾ. ಇದು ಚೆನ್ನಾಗಿ ಹವ್ಯಾಸ ತುಂಬ ಒಳ್ಳೆಯದು, ಮನಸ್ಸಿಗೆ ಶಾಂತಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಮಗೆ ತೋರಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮನೋರವರೇ, ಹೇಳಿ ಸರ್. ಈ ಬಿದಿರಿನ ಆಟೋ ಮಾಡ್ತೀನಿ ಅಂತ ಹೇಳಿದಲ್ಲ, ಅದೇನು ಮಾಡಿರಿ ತೋರಿಸ್ತೀನಿ. ಇಲ್ಲಿ ಬಿದಿರಲ್ಲಿ ಮಾಡಿರೋಂಥ ಇದು ಪೆನ್ ಸ್ಟ್ಯಾಂಡ್. ಇದು ಸಣ್ಣ ಸಣ್ಣ ಪೀಸ್ಗಳೆಲ್ಲ ಮಾಡ್ಕೊಂಡು ಒಂದೊಂದಾಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಏನು ಅಂತ ಹೇಳಿದ್ರೆ 4 ಪಿಲ್ಲರ್ ಬರುತ್ತಲ್ಲ, ಆ ರೀತಿ 4 ಇದನ್ನು ಅಂಟಿಸ್ಕೋಬೇಕು ನಾವು. ಈ 4 ಮೂಲೆಗೂ ಒಂದೊಂದು ಕಂಬ ಪಿಲ್ಲರ್ಗಳು ಹಾಕ್ತಾರಲ್ಲ, ಅದೇ ರೀತಿ ಅಂಟಿಸ್ಬೇಕು. ಅದೇ ರೀತಿ ನೋಡಿ ಇಲ್ಲಿ ಈ ಥರದ್ದು ಇನ್ನೂ ಸಣ್ಣ ಸಣ್ಣ ಮಾಡಿ ನಾವು ಒಂದೊಂದಾಗಿ ಅಂಟಿಸ್ಕೊಂಡು ಫೆವಿಕಲಲ್ಲಿ ಅಂಟಿಸ್ಬಿಟ್ಟು ಈ ರೀತಿ ಎಲ್ಲ ಪೆನ್ ಸ್ಟ್ಯಾಂಡ್ ಎಲ್ಲ ಮಾಡ್ಬೋದು. ಮತ್ತು ಇದರಲ್ಲೂ ಸಹ ಕೀ ಸ್ಟ್ಯಾಂಡ್ ಅಂತ ಬರುತ್ತೆ, ಅದು ಮಾಡ್ಬೋದು. ಮತ್ತು ಕಲಾಕೃತಿಗಳು ಈಗ ಗಣಪತಿ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಅದೆಲ್ಲ ಸಹಿತ ಮಾಡ್ಬೋದು. ಅದೇ ರೀತಿ ವಿವಿಧವಾದ ಡಿಸೈನ್ಸಲ್ಲೂ ಮಾಡ್ಬೋದು. ನೋಡಿ ಇಲ್ಲಿ ಯಾವ್ಯಾವ ರೀತಿ ಡಿಸೈನ್ ಮಾಡ್ಕೋಬೋದು ಅನ್ನೋದನ್ನು ನೋಡಿ. ಇಲ್ಲಿ ಪೆನ್ ಸ್ಟ್ಯಾಂಡಲ್ಲೇ ಎಷ್ಟು ಥರ ಇದೆ, ಇದೊಂದು ಥರ ಈ ಥರನೂ ಮಾಡ್ಬೋದು, ಹಾಗೆ ಈ ಥರನೂ ಮಾಡ್ಬೋದು. ಇದರಲ್ಲಿ ಫ್ಲವರ್ ವಾಸ್ ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಈ ರೀತಿ ಫ್ಲವರ್ ವಾಸ್ ಮಾಡ್ತೀವಲ್ಲ, ಈ ರೀತಿ ಡಿಸೈನಲ್ಲೂ ಫ್ಲವರ್ ವಾಸ್ ಮಾಡ್ಕೋಬೋದು. ಮತ್ತು ಈ ಥರ ಒಂದು ಪೈಪ್ ಬರುತ್ತೆ, ಆ ಪೈಪ್ಗೆ ಅಲ್ಲಿಗೆ ಅಂಟಿಸ್ಬಿಟ್ರೆ ಫ್ಲವರ್ ಎಲ್ಲ ಸ್ಟಿಕ್ ಮಾಡಿ ಎಲ್ಲದನ್ನು ನಾವು ಮಾಡ್ಬೋದು. ಎಲ್ಲ ಫೆವಿಕಲ್ ಸರ್, ಪ್ರತಿಯೊಂದನ್ನು ಏನೇ ಆದರೂ ಫೆವಿಕಲ್ ಹಾಕಿ ಅಂಟಿಸೋದು. ಇದು ಬಿದಿರಿಂದ ಮಾಡಿರೋಂಥದ್ದು ಇದು ಲೈಟ್ ವುಡ್ ಸರ್. ಇದು ಲೈಟ್ ವುಡ್ ಅಂದರೆ ಪೆನ್ಸ್ ಇದೆಲ್ಲ ಸ್ಟ್ಯಾಂಡೆಲ್ಲ, ಕೀ ಸ್ಟ್ಯಾಂಡೆಲ್ಲ ಮಾಡ್ಕೋಬೋದು. ಮತ್ತು ಅದಲ್ಲದೆ ಈ ಥರ ಪಕ್ಷಿಗಳೆಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಪಕ್ಷಿಗಳನ್ನು ಸಹ ಕಟ್ ಮಾಡಿ ಪೇಂಟ್ ಮಾಡಿ ಸಹ ನಾವು ಬೇರೆ ಬೇರೆ ರೀತಿ ಇದು ಆಕೃತಿಗಳೆಲ್ಲ ಮಾಡ್ಬೋದು. ಇದರಲ್ಲಿ ಲೈಟ್ ವುಡ್ಡಲ್ಲಿ ಇದೇ ಅಂತ ಹೇಳಿದಲ್ಲ, ಫೋಟೋ ಫ್ರೇಮ್ ಮಾಡ್ಕೋಬೋದು. ಅದಲ್ಲದೆ ಬೀರೋ ಥರ ಮಾಡ್ಕೋಬೋದು, ಬಾಕ್ಸ್ ಥರ ಮಾಡ್ಕೋಬೋದು. ಇನ್ನು ಈ ಥರ ಸುಮಾರು ಕಲಾಕೃತಿಗಳೆಲ್ಲ ಮಾಡಿ ಕೀ ಚೈನ್ ಥರ ಮಾಡ್ಕೋಬೋದು. ಇದು ನ್ಯಾತಾಕೋದು. ಇದೇ ರೀತಿ ಕೀ ಚೈನ್ ಥರ ಮಾಡ್ಬೋದು ನಾವು. ಇದರಲ್ಲಿ ಸುಮಾರು ವಿಧ ಕಲಾಕೃತಿಗಳೆಲ್ಲ ಮಾಡ್ಬೋದು ಇದರಲ್ಲಿ ಲೈಟ್ ವುಡ್ಡಲ್ಲಿ. ಇದು ನಾನು ಮಾಡಿರೋ ಅಂಥದ್ದು ಕೀ ಸ್ಟ್ಯಾಂಡ್. ಇದು ಕೀ ಎಲ್ಲ ನ್ಯಾತಾಕೋಂಥದ್ದು ಸ್ಟ್ಯಾಂಡ್ ಮಾಡಿದ್ದೀನಿ ಲೈಟ್ ವುಡ್ಡಲ್ಲಿ ಮಾಡಿರೋದು ಸರ್. ಇದು ಫೋಟೋ ಫ್ರೇಮ್ ಹೇಳಿದ್ನಲ್ಲ ಲೈಟ್ ವುಡ್ಡಲ್ಲಿ, ಇದು ಫೋಟೋ ಫ್ರೇಮ್ ಸರ್. ಈ ಥರ ಡಿಸೈನ್ಸ್ ಎಲ್ಲ ಏನು ಬೇಕಾದ್ರೆ ಬಂದು ಇದ್ರೊಳಗಡೆ ಹಿಂಗೆ ರಿಮೂವ್ ಮಾಡಿಬಿಟ್ಟು ನಾವು ಒಳಗಡೆ ಹಿಂಗೆ ಫೋಟೋ ಹಾಕಿದ್ರೆ ಇಲ್ಲಿ ಫೋಟೋ ಫ್ರೇಮ್ ನೋಡಿ, ಇಲ್ಲಿ ನೋಡಿ. ಇದನ್ನು ಅಷ್ಟೇ ಸ್ಟ್ಯಾಂಡ್ ಥರ ನ್ಯಾತ್ ಮಾಡ್ಬೋದು. ಹಿಂದ್ಗಡೆಗೆ ಇದು ಸ್ಟ್ಯಾಂಡ್ ಥರ ಕೊಟ್ಟಿದ್ದೀನಿ, ಮಾಡ್ಬೋದು. ಇಲ್ಲಿ ಫೋಟೋ ಹಾಕ್ಬಿಟ್ಟು ಇದಕ್ಕೆ ಜಾಯಿಂಟ್ ಮಾಡಿ ಒಳಗಡೆ ಹಿಂಗೆ ಇಟ್ಟಿದ ಅಂದರೆ ಫೋಟೋ ಮತ್ತು ಸ್ಟ್ಯಾಂಡು ಹಿಂಗೆ ಕೂರುತ್ತೆ. ಹಿಂಗೆ ಈ ರೀತಿ ಎಲ್ಲ ಮಾಡ್ಬೋದು. ಇದೇನು ಟ್ರೆಡಿಷನ್ ಆರ್ಟ್ ಮಾಡಿದ್ದೀರಲ್ಲ ಒಂದು? ಹೌದು ಸರ್, ಇದು ಮೈಸೂರು ಟ್ರೆಡಿಷನಲ್ ಆರ್ಟ್ ಶ್ರೀನಿವಾಸ ಮಾಡಿ ಇದೆಲ್ಲದನ್ನು ಗೋಲ್ಡ್ ಫೈಲ್ ಹಾಕಿ ಮಾಡಿರೋಂಥದ್ದು ಸರ್ ಇದು. ಮತ್ತು ಜಸ ವರ್ಕೆಲ್ಲ ಸಣ್ಣ ಮ್ಯೂಟ್ ವರ್ಕ್, ಮೈಸೂರು ಆರ್ಟಲ್ಲಿ ಸಣ್ಣ ವರ್ಕ್, ಜಸ ವರ್ಕೆಲ್ಲ ಸಣ್ಣ ಮಾಡಬೇಕು, ದಪ್ಪ ಮಾಡೋಕ್ಕೋಗ್ಬಾರ್ದು. ಮತ್ತು ಈ ಕಲರ್ ಯೂಸ್ ಮಾಡ್ತಿರೋದು ಏನು ಅಂತ ಹೇಳಿದ್ರೆ ಅರ್ಬನ್ ಕಲರ್ ನಾವು ಯೂಸ್ ಮಾಡಿರ್ತಿರೋದು. ಎಷ್ಟು 500 ವರ್ಷ ಆದರೂ ಯಾವುದೇ ರೀತಿ ಆದರೂ ಫೇಡ್ ಆಗೋಲ್ಲ, ಕಲರ್ ಗಿಮ್ ಏನೂ ಆಗೋದಿಲ್ಲ. ಈಗ ಹೆಂಗೆ ಮಾಡಿರ್ತೀವಿ 500 ವರ್ಷದವರೆಗೂ ಹಾಗೇ ಇರುತ್ತೆ, ಫ್ರೆಶ್ ಆಗಿರುತ್ತೆ, ಯಾವುದೇ ರೀತಿ ಕಲರ್ ಡಿಮ್ ಆಗೋದಿಲ್ಲ ಸರ್. ಮೈಸೂರು ಆರ್ಟ್ ಇದು ಅರ್ಬನ್ ಕಲರ್ ಯೂಸ್ ಮಾಡಿರೋಂಥದ್ದು. ಇದು ಮೈಸೂರು ಸ್ಟೈಲ್ ಆರ್ಟ್. ಮೈಸೂರು ಸ್ಟೈಲ್ ಸರ್. ಸಿಂಪಲ್ ಆಗಿ ಎಂಬೋಸಿಂಗ್ ಬರುತ್ತೆ. ಎಂಬೋಸಲ್ಲಿ ಬರುತ್ತೆ ಸರ್. ಇದು ಗೋಲ್ಡ್ ಫೈಲ್ ಹಾಕಿರೋದು. ಇದೆಲ್ಲನೂ ಗೋಲ್ಡ್ ಫೈಲ್ ಹಾಕಿರೋದು ಸರ್. ಪ್ರತಿಯೊಂದು ಗೋಲ್ಡ್ ಫೈಲ್ ಹಾಕಿದ್ದೀನಿ. ಈ ಕಲರ್ ಬಂದು ನಿಮ್ಮ ಅದು ಅರ್ಬನ್ ಕಲರ್ ಸರ್. ಅರ್ಬನ್ ಕಲರ್ ನೀವೇ ಕಲರ್ ತಯಾರು ಮಾಡ್ಕೊಂಡು ಹಾಕ್ತಿರೋದು? ಹೌದು. ಈಗ ಎಷ್ಟು ವರ್ಷ ಆದರೂ ಏನಾಗಲ್ಲ, ಕಲರ್ ಫೇಡ್ ಆಗಲ್ಲ, ಏನಾಗಲ್ಲ. ಏನಾಗಿದೆ ಸರ್. ಈ ಥರ ಪೇಂಟಿಂಗಿಗೆ ಸುಮ್ಮನೆ ಎಷ್ಟು ಆಗ್ಬೋದು, ಅಲ್ಲಿ ಕಟ್ಬೋದು ಇದಕ್ಕೆ ಅಂತಲೇ ಇದು ಗೋಲ್ಡ್ ಫೈಲ್ ಹಾಕೋದ್ರಿಂದ 6,000 ರೂಪಾಯಿ ಆಗುತ್ತೆ ಸರ್. 6,000 ರೂಪಾಯಿ ಆಗುತ್ತೆ. 6,000 ರೂಪಾಯಿ ಈ ಸೈಜ್ಗೆ. ಒಂದು ಕಾಲಡಿ 1 ಅಡಿ ಇದೆ ಸರ್ ಈ ಸೈಜ್. ಫ್ರೇಮ್ ಎಲ್ಲ ಹಾಕಿ ರೆಡಿ ಮಾಡಿಕೊಡ್ತೀರಾ? ಇಲ್ಲ, ಹಿಂಗೇನೆ ಫ್ರೇಮ್ ಅಂದರೆ ಅದು ಅವ್ರ ಇಷ್ಟ, ಅದು ಯಾವ್ಯಾವ ರೀತಿ ಅವ್ರಿಗೆ ಸಂಬಂಧಪಟ್ಟಿದ್ದದು ನಾವು ಹಿಂಗೆ ಮಾಡಿಕೊಡ್ತೀವಿ. ಇದು ಚೆಲುವನಾರಾಯಣ ಸರ್, ಮೇಲ್ಕೋಟೆ ಚೆಲುವನಾರಾಯಣದು ಮಾಡಿರೋವಂಥದ್ದು, ಗರುಡ ಮೇಲೆ ಕುತ್ಕೊಂಡಿರೋವಂಥದ್ದು. ಶ್ರೀದೇವಿ ಭೂದೇವಿ ಆ ಕಡೆ ಇರೋವಂಥದ್ದು. ಇದು ಗರುಡನ, ಇದು ಕೆಳಗಡೆ ಇರೋದು ಗರುಡ ಸರ್. ಗರುಡ ವಾಹನ ಮೇಲೆ ವಿಷ್ಣು ಕೂತಿರೋದು.
ಈ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಸರ್ ಇದು. ಇದರಲ್ಲಿ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಹಾಕಿದ್ರಲ್ಲಿ ಇದು ಶೋ ಮಾಡಿರೋ ಅಂಥದ್ದು ಸರ್ ಅದು ಇದೆಲ್ಲ ನಾನು ಪೇಂಟಿಂಗ್ ಮೈಸೂರು ಸ್ಟೈಲ್ ಹೇಳಿದ್ನಲ್ಲ ಅದೆಲ್ಲ ಗ್ರೂಪ್ ಶೋ ಮಾಡಿರೋ ಅಂಥದ್ದು ಇದೆಲ್ಲ ಪೇಪರಲ್ಲಿ ಬಂದಿರೋ ಅಂಥದ್ದು ಸರ್. ಅದಲ್ದೇ ಇಲ್ಲಿ ನಾನು ಪೇಂಟಿಂಗ್ ತೋರಿಸ್ತಾ ಇದ್ದೀವಲ್ಲ, ಪೇಂಟಿಂಗ್ ತೋರಿಸ್ತಾ ಯಾರಿಗೆ ಎಷ್ಟು ಬಂದಿದ್ದಾರಲ್ಲಿ ಎಲ್ಲಿ ಸರ್ ಅಲ್ಲಿ ಮೊನ್ನೆದೇ RG ಸಿಂಗ್ ಅಂತ ಇದ್ದಾರೆ ಸರ್, ಅವರು ಗೆಸ್ಟ್ ಆಗಿ ಬಂದಿದ್ರು. RG ಸಿಂಗ್ ಅಂತನಾ? ಹಾಂ RG ಸಿಂಗ್ ಸರ್. ರಾಮ್ಸನ್ಸ್ ಅವರು ಪ್ರತಿಷ್ಠಾಮ ಅವರು RG ಸಿಂಗ್ ಅವರು ಸರ್. ಈಗ ಯಾವ್ಯಾವ ಪೇಂಟಿಂಗ್ ಮಾಡಿದ್ರೆ? ಗಣೇಶ ಮಾಡಿದ್ದೀವಿ, ಲಕ್ಷ್ಮಿ ಮಾಡಿ, ಸರಸ್ವತಿ ಮಾಡಿದ್ದೀವಿ, ರಾಜರಾಜೇಶ್ವರಿ ಮಾಡಿದ್ದೀವಿ, ವೀರಭದ್ರನು ಮಾಡಿದ್ದೀವಿ. ಇಲ್ಲಿ ಏನದು ಇದು ಪೇಂಟಿಂಗ್ಸ್ ಏನು ಜೂರಿ ಅವಾರ್ಡ್ ಅಂತ ಇದೆಲ್ಲ ಏನದು? ಅದು ಸೀಕ್ರೆಟ್ಸ್ ಹೇಳಿದ್ರೆ ಮನುಷ್ಯನಿಗೆ ಯಾವ ರೀತಿ ಪ್ರಭಾವ ಎಲ್ಲೆಲ್ಲಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಪೇಂಟ್ ಮಾಡಿದೆ ಸರ್. ಅದು ನ್ಯಾಷನಲ್ ಅವಾರ್ಡಲ್ಲಿ ನನಗೆ ಅವಾರ್ಡ್ ಬಂದಿದೆ ಸರ್. ಏನು ಅವಾರ್ಡ್ ಬಂದಿತ್ತು? ಜೂರಿ ಅವಾರ್ಡ್ಸ್ ಅಂತ. ಎಲ್ಲಿ ಮಾಡಿದ್ದು? ಇಲ್ಲಿ ಹೈದ್ರಾಬಾದ್ ಅಮಲಾಪುರಂ ಅಲ್ಲಿ ಆಂಧ್ರ ಪ್ರದೇಶ ಸರ್ ಅದು. ಅಲ್ಲಿಗೆ ನಾವು ಪೇಂಟ್. ಇದಕ್ಕೆ ಏನು ಪ್ರೈಸ್ ಬಂತು? ಅದೇ ಜೂರಿ ಅವಾರ್ಡ್ಸ್ ಅಂತ ಬಂದಿದೆ ಸರ್. ಇದೇನು ಶಾಲೆಗೆ ಕಾಸಿಲ್ಲದೆ ಕುಂಚಿಗಿಡದ ಸಾಧನೆ ಅಂತ ಇದೆಯಲ್ಲ ಏನಿದು? ಅದು ಏನು ಅಂತ ಹೇಳಿದ್ರೆ ನಾನು ಕಾಲೇಜ್ಗೆ ಸೇರ್ಬೇಕಾದ್ರೆ ನಮಗೆ ಯಾವುದೇ ರೀತಿಯಾದ ನಮ್ಮ ತಂದೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಎಲ್ಲ ಹಣ ತರೋಳಲ್ವಾ, ಆದ್ದರಿಂದ ಮನೆಗೆಲ್ಲ ಸಾಲ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟು ಅವಾಗ ನಾನು ಕಾಲೇಜ್ಗೆ ಎಲ್ಲ ಸೇರಿ ಪೇಂಟಿಂಗ್ ಎಲ್ಲ ಮಾಡ್ತಿರೋದು ಸರ್. ಪೇಂಟಿಂಗ್ ಎಲ್ಲ ಮಾರಿ ಬಂದಿದ್ದನ್ನು ನಾನು ಕಾಲೇಜ್ ಸೇರಿ ಬ್ರಷು ಪೇಂಟು ಎಲ್ಲ ತಗೋತಾ ಇದ್ದೆ ಸರ್. ಇದೇನು ಎಕ್ಸಿಬಿಷನ್ ಆನ್ ಓಲ್ಡ್ ಮೈಸೂರು ಸ್ಟೈಲ್ ಪೇಂಟಿಂಗ್ ಇನ್ನರಗೇಟ್ ಇನ್ ಸಿಟಿ ಅಂತ ಇದೆಯಲ್ಲ, ಏನು ಯಾವಾಗ ಮಾಡಿ? ಅದು ಇನ್ನೊಂದ್ಸಲಿ ಮಾಡಿದ್ದು ಸರ್, ಎಲ್ಲ ಗ್ರೂಪ್ ಶೋ ಮಾಡಿದ್ದು. ಅದರಲ್ಲಿ YD ರಾಜಣ್ಣ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ರಲ್ಲ, ಅವರು ಬಂದಿದ್ರು ಸರ್. ಇನಾಗ್ರೇಷನ್ ಮಾಡೋದಕ್ಕೆ ಅವ್ರು ಬಂದಿದ್ರು ಸರ್. ಇದೇನಿದು ಕಲಾವಿದರು ಪ್ರೋತ್ಸಾಹಿಸಿ ಅಂತ ಇದೆಯಲ್ಲ ಇದು? ಅದು ಅಷ್ಟೇ ಸರ್. ಅದು ನಾವು ಗ್ರೂಪ್ ಶೋ ನಮ್ಮ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ರು, ಅದೆಲ್ಲ ಗ್ರೂಪ್ ಶೋ ನಾವು ಎಲ್ಲ ಸೇರಿ ಬೇರೆ ಫ್ರೆಂಡ್ಸ್ ಎಲ್ಲ ಸೇರಿ ಅದು ಮಾಡಿರೋಂಥದ್ದು ಸರ್. ರಾಘವೇಂದ್ರ ಅನ್ನೋರು ಒಬ್ಬರು ಅಲಯನ್ಸ್ ಅವರು ಅದು ಉದ್ಘಾಟನೆ ಮಾಡಿದ್ರು ಸರ್. ಇದೆಲ್ಲ ಹೇಳಿದ ಸೌಂದರ್ಯಕ್ಕೆ ಮನಸೋಲದೆ ಅಂತ ಇಜಾಗ ಬರೆದಿದ್ದು ಆರ್ಟಿಕಲ್. ಅದೇ ಸರ್, ಗ್ರೂಪ್ ಶೋ ಎಲ್ಲ ಮಾಡಿದ್ವಲ್ಲ, ವಿಧ ವಿಧವಾದ ಕಲಾಕೃತಿಗಳೆಲ್ಲ ಬಂದಿದೆ, ಅದನ್ನು ಶೋ ಮಾಡಿದ್ವಿ ಸರ್. ರಾಜ್ಯಧರ್ಮ ಪುರಾತನ ಕಾಲಕ್ಕೆ ಕೊಂಡೊಯ್ದು ಕಲಾ ಪ್ರದರ್ಶನ ಅಂತ ಇದೆ. ಅದೇ ಕಲಾಕೃತಿಗಳೆಲ್ಲ ಪ್ರದರ್ಶನ ಮಾಡಿದ್ವಲ್ಲ, ಹಳೆಯ ಕಾಲದ ಪಿಕ್ಚರ್ ಥರ ಇತ್ತಲ್ಲ, ಅದರಿಂದ ಅವರಿಗೆ. ಜಾರ್ಖಂಡಲ್ಲಿ ಮೈಸೂರು ಚಿತ್ರಕಲೆ ಎಲ್ಲ ವರ್ಣ ಅಂತ ಇದೆ. ಅಲ್ಲಿ ನಾನು ಜಾರ್ಖಂಡ್ಗೆ ಹೋಗಿದ್ದೆ ಸರ್. ಇಂದಿರಾ ಗಾಂಧಿ ಮ್ಯೂಸಿಯಂ ಅವರಿಂದ ನನಗೆ ಕಳಿಸಿದ್ರು. ಅಲ್ಲಿ ಕ್ಯಾಂಪ್ ಥರ ಶಿಬಿರ ಥರ ಮಾಡಿದ್ರು. ಸುಮಾರು 120 ಆರ್ಟಿಸ್ಟ್ಗಳೆಲ್ಲ ಬಂದಿದ್ರು. ಅದರಲ್ಲಿ ಮೈಸೂರಿಂದ ನಾನು ಹೋಗಿದ್ದು, ಅಲ್ಲಿ ಪೇಂಟಿಂಗ್ ಮಾಡಿದ್ದೆ ಸರ್ ನನಗೆ. ಪಿಕಾಸೋ ಆಫ್ ಮೈಸೂರು ಏನಿದು? ಇದು ಪಿಕಾಸೋ ಆರ್ಟ್ಸ್ ಅಂತ ಹೇಳಿದೆ ಸರ್. ಏನಕ್ಕೆ ಅಂದರೆ ಎಲ್ಲೇ ಹೋದರೂ ಈಗ ಪ್ರತಿಯೊಂದರಲ್ಲೂ ಲಂಚ ಇದೆ. ಏನೇ ದುಡ್ಡು ಕೊಡದೇ ಹೋದ್ರೂ ಏನೇ ಆದರೂ ಕೆಲಸ ಆಗೋದಿಲ್ಲ. ಆದ್ದರಿಂದ ಅದಕ್ಕೆ ಆ ಥರ ಪೇಂಟಿಂಗ್ ಮಾಡಿರೋದು ಸರ್. ಈಗ ಆಸ್ಪತ್ರೆಗೆ ಹೋದಾಗ ಪ್ರತಿಯೊಂದು ಕಾಸು ಕೇಳ್ತಾರೆ ಏನಕ್ಕೂ. ಆ ಸಂದರ್ಭ ಪೇಂಟಿಂಗ್ ಮಾಡಿರೋದು, ಅವಾಗ ಅವಾರ್ಡ್ ಬಂದಿದೆ ಸರ್. ಪಿಕಾಸೋ ಅವಾರ್ಡ್ ಆಫ್ ಸಿಟಿ ಆರ್ಟಿಸ್ಟ್ ಅಂತ ಇದೆ. ಅದೇ ಸರ್. ಯಾರಿಗೆ ಪಿಕಾಸೋ ಅವಾರ್ಡ್ ಬಂದಿದ್ದು? ನಮಗೆ. ಯೂಸ್ ಆಫ್ ಸೆಲ್ಫ್ ಎಕ್ಸ್ಪ್ರೆಷನ್ ಅಂತ ಇದೆ. ಇದೇನಿದು? ಅದು ಗ್ಲಾಸ್ ಪೇಂಟಿಂಗ್ ಸರ್ ಹೇಳ್ಕೊಟ್ಟಿದ್ದು ನಾವು ಮಕ್ಕಳುಗಳಿಗೆ. ಎಷ್ಟು 10 ವರ್ಷದಿಂದ 70 ವರ್ಷದವ್ರಿಗೆಲ್ಲ ಬಂದಿದ್ರು ಸರ್. ನಾನು ಗ್ಲಾಸ್ ಪೇಂಟಿಂಗ್ ಹೇಳ್ಕೊಟ್ಟಿರೋ ಸಂದರ್ಭ ಸರ್ ಅದು. ಭಾಳ ಸಂತೋಷ ಮಾನವರವರೇ. ಈ ಚಿಕ್ಕ ವಯಸ್ಸಿಗೆ ಹಲವಾರು ಸಾಧನೆ ಮಾಡಿದ್ದೀರಾ. ಹೈದ್ರಾಬಾದಲ್ಲಿ ಅವಾರ್ಡ್ ತೊಗೊಂಡಿದ್ದೀರಾ, ಪಿಕಾಸೋ ಅವಾರ್ಡ್ ತೊಗೊಂಡಿದ್ದೀರಾ. ಭಾಳ ಸಂತೋಷ. ಇನ್ನು ಹೀಗೆ ಸಾಧನೆ ಮಾಡಿ ಒಂದು ಒಳ್ಳೆಯ ಹೆಸರು ತೆಗೆದುಕೊಳ್ಳಿ, ಒಳ್ಳೆಯ ಕಲಾವಿದರಾಗಲಿ, ಒಳ್ಳೆ ಟ್ರೆಡಿಷನಲ್ ಆರ್ಟಿಸ್ಟ್ ಆಗಲಿ ಅಂತ ನಾವು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ತಮಗೆ ಹಾರೈಕೆ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. Love the chase and the hunt, and I set the pace when I'm running. I always take what I want and I always give it 100. Don't need a bank, no I'm funded. Play the game like it's nothing. I'm always thankful for something. Don't take for granted, stay humble. Now wake up,
It's time to look at the enemy. Look in the mirror if he is no friend to me. It's not working out, maybe it's the chemistry. It's time to break up so